ಹಾಯ್ ನಮಸ್ತೆ. ವಿಜಯದಶಮಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ನಾನು ಡೈಲಿ 3:30ಗೆ ಎದ್ದೇಳ್ತೀನಿ. ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಸಾಕಷ್ಟು ಉಪಯೋಗ ನಾನು ಪಡ್ಕೊಂಡಿದ್ದೀನಿ. ಏನೋಗಪ್ಪ ಅಂದರೆ 3:30ಗೆ ನಾವೇನಾದ್ರು ನೈಟ್ ಟೈಮು ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡ್ಬೇಕು ಅಂದ್ಕೊಂಡು ಮಲ್ಕೊಂಡು ನಾನು 3:30ಗೆ ಎದ್ದೇಳ್ಬೇಕಂತ ವಿಚಾರ ಮಾಡಿ ಇದ್ದಾಗ ಖಂಡಿತವಾಗಿ ಹೇಳೋಕ್ಕೆ ಸಾಧ್ಯ ಇದೆ. ನಾನು 3:30ಗೆ ಎದ್ದಾಗ ಏನು ಮಾಡ್ತೀವಿ, ನನ್ನ ಗೋಲ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ಒಂದ್ಸಲ ರಿವಿಷನ್ ಮಾಡ್ಕೊಳ್ತೀನಿ ಮೈಂಡಲ್ಲೇ. ಅದನ್ನ ಮೆಮೊರಿ ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದಕ್ಕೊಂದು ಕಾಸ್ಮಿಕ್ ಎನರ್ಜಿನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಟೈಮಲ್ಲಿ? ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಏನಾಗುತ್ತೆ ಗೊತ್ತಾ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಒಂದು ವಿಜುವಲೈಸೇಷನ್ ಮಾಡಿಕೊಂಡು ಅದಕ್ಕೆ ಕಾಸ್ಮಿಕ್ ಎನರ್ಜಿನ ತಗೊಂಡು ನಾನು ಕೊಟ್ಟಿದ್ದೆ ಆದರೆ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗೋದ್ರಿಂದ ಆ ಕೆಲಸಗಳು ಈಸಿ ಆಗ್ತಾ ಹೋಗುತ್ತಮ್ಮ ಮಾತು. ಸೊ ಏನಾದರೂ ನಮ್ಗೆ ಸಿಂಪ್ಟಮ್ಸ್ ಆಗೋದಲ್ಲ ಮುನ್ಸೂಚನೆ ಗೊತ್ತಾಗ್ತಾ ಹೋಗುತ್ತೆ. ಇದಾಗುತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನೀವು ಕೂಡ ಪ್ರಯತ್ನ ಮಾಡ್ಬೋದು. ನಾನು ಹಾಗೆ ಅಂದ್ಕೊಂಡಿದ್ದೆ ಫಸ್ಟ್, ಇದರಿಂದ ಏನು ಉಪಯೋಗ ಇದೆಯಾ, ಯಾಕೆ ಎದ್ದೇಳ್ಬೇಕು ಇಷ್ಟು ಬೇಗ ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಈಗ ಆಲ್ಮೋಸ್ಟ್ 4-5 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಸಾಕಷ್ಟು ಬೆನಿಫಿಟ್ ಸಿಗ್ತಾ ಇದೆ ನನಗೆ. ಇದರಿಂದ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಯಿತು, ನನ್ನ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಯಿತು, ನನ್ನ ಹೆಲ್ತಲ್ಲಿ ಹೆಲ್ಪ್ ಆಯಿತು. ಇನ್ನು ವಾರದಲ್ಲಿ ಎಲ್ಲರಿಗೂ 7 ಡೇಸ್ ಆದರೆ ನನಗೆ 8-9 ದಿನ ಆಗುತ್ತೆ. ಯಾಕಪ್ಪ ಅಂದರೆ ಬೆಳಗ್ಗೆ ಎದ್ದು 3 ತಾಸು ನಾನು ಬೇಗ ಎದ್ದಿರ್ತೀವಲ್ಲ, ಆ 3 ತಾಸು ಆ್ಯಡ್ ಆಗ್ತಾ ಹೋಗುತ್ತಲ್ವ. ಸೊ ಅದರಿಂದ ಡೇಸು ಜಾಸ್ತಿ ಅನಿಸುತ್ತೆ. ತಿಂಗಳಲ್ಲಿ 30 ದಿನ ನಮಗೆ 35 ದಿನ 36 ದಿನ ಹಂಗೆ ವರ್ಕ್ ಮಾಡಿ ಸಿಗುತ್ತೆ. ಪ್ಲಸ್ ಏನಾಗುತ್ತೆ, ನೀವು ಎದ್ದೇಳಕ್ಕೆ ಖಂಡಿತವಾಗಿ ಚಾನ್ಸಸ್ ಇದೆ. ಎಲ್ಲರೂ ಅಂದ್ಕೋಬೋದು ಆ ಬ್ರಹ್ಮದಲ್ಲಿ ಎದ್ದೇಳಕ್ಕಾಗುತ್ತಾ, ಇದೆಲ್ಲ ಸಾಧ್ಯ ಇದೆ ಅಂತ. ಇಲ್ಲ, ಖಂಡಿತವಾಗಿ ಆಗುತ್ತೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಸೊ ಇವಾಗ ಯಾವಾಗ ಒಂದು ಫಸ್ಟ್ 1 or 2 months ಆಗೋದ್ರೊಳಗಾಗಿ ನನಗೆ ಪ್ರಾಕ್ಟೀಸ್ ಆಗೋಗುತ್ತೆ. ಮತ್ತೆ ಈಗ ನಾವು ಆ ಟೈಮಲ್ಲಿ ನಿದ್ದೆನೇ ಬರಲ್ಲ. ಇವನು ಅಲಾರಾಮ್ ಮಾಡೋದಕ್ಕಿಂತ ಮುಂಚೆ ನಾವು ಎದ್ದಿರ್ತಿತ್ತಲ್ಲ ಸರಿ ಅಲ್ವಾ. ಸೊ ನೈಟ್ ಟೈಮ್ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಮೈಂಡ್ ಸೆಟ್ ನಾನು ಮಾಡಿಕೊಂಡು ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ವಿಚಾರ ಮಾಡಿಕೊಂಡು ಆಮೇಲೆ ನೈಟ್ ಟೈಮ್ ಆದಷ್ಟು ಎಲ್ಲವುದನ್ನು ನನ್ನ ಮೈಂಡಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವುದನ್ನು ಭಗವಂತನಿಗೆ ಒಪ್ಪಿಸ್ಬಿಟ್ಟು ಎಲ್ಲವುದು ಭಗವಂತನ ಆಜ್ಞಾನುಸಾರವಾಗಿ ನಡೀತಾನೋ ಅಂತ ನಾವು ಅಫರ್ಮೇಷನ್ಸ್ ಅಂದ್ಕೊಂಡು ಎಲ್ಲ ಒಪ್ಪಿಸಿ ಮಲಗಿದರೆ ಖಂಡಿತವಾಗಿ ಫ್ರೀ ಮೈಂಡಿಂದ ಬೆಳಗ್ಗೆ ಯೋಗ ನಿದ್ದೆ ಆಗಿರುತ್ತೆ. ಬೆಳಗ್ಗೆ 3:00 ಖಂಡಿತವಾಗಿ ನಿಮ್ಮ ಮೈಂಡ್ ನಿಮಗೆ ಎಬ್ಬಿಸುತ್ತೆ. ಪ್ರತಿಯೊಬ್ಬರಿಗೂ ಒಂದು ಅಲಾರಾಮ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಎಬ್ಬಿಸುತ್ತಮ್ಮ, ಸಬ್ ಕಾನ್ಷಿಯಸ್ ಮೈಂಡ್. ಬಟ್ ನಾವು ಅದನ್ನು ಕೆಲವು ಸಲ ಓವರ್ಟೇಕ್ ಮಾಡಿಬಿಡ್ತೀವಿ. ಇರಲಿ ಬಿಡು, ಟೈಮ್ ಆಗಿಲ್ಲ ಅಂತ ಮೂಮೆಂಟ್ ಎದ್ದಾಗ ನಾವು ಎದ್ದು ಕೂತ್ಕೋಬೇಕು. ಅದನ್ನು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ, ನೈಟ್ ನಾನು ಎದ್ದಿರ್ಬೇಕು ಬೆಳಗ್ಗೆ ಅಂತ ಹೇಳ್ಬಿಟ್ಟು ನಾನೇ. ಸೊ ಹಂಗಾಗ್ಬಿಟ್ಟು ನಾನು ಬೆಳಗ್ಗೆ ಎದ್ದಿಲ್ಲ ಅಂದರೆ ನನ್ನ ಸೋಲನ್ನು ನಾನೇ ಒಪ್ಕೊಂಡಂಗೆ ಮತ್ತು ಇದು ಒಂದು ಕಡೆ ಪುಸ್ತಕದಲ್ಲಿ ಹೇಳ್ತಾ ಇದ್ರು, ಯಾವಾಗಲೂ ನಾವು ಅಚೀವಬಲ್ ಟಾರ್ಗೆಟ್ಸ್ನ ಇಟ್ಕೊಂಡಾಗ ಅದನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕಂತೆ. ಅವಾಗ ಮನುಷ್ಯನಿಗೆ ಏನಾಗುತ್ತೆ, ಜೋಶ್ ಬರುತ್ತೆ. ನಾನು ಅಚೀವ್ ಮಾಡ್ತಾ ಇದ್ದೀನಿ, ಗೆಲ್ತಾ ಇದ್ದೀನಿ, ವಿನ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ನಾವು ಅಂದ್ಕೊಂಡಿದ್ದನ್ನ ನಾನು ಸಾಧನೆ ಮಾಡಬಲ್ಲೆ ಅನ್ನೋದಕ್ಕೆ ಒಂದು ಮೋಟಿವೇಶನ್ಸ್ ಇವೆಲ್ಲ. ಇದನ್ನ ನಾವು ಕೆಲವು ಸಲ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಮಾಡಬಾರ್ದು. ನಾನು ಸೆಟ್ ಮಾಡಿದ್ಗಳು ನಾನೇ ಬ್ರೇಕ್ ಮಾಡಬಾರ್ದು ಅಲ್ವಾ. ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಮೆಡಿಟೇಷನ್ ಅನ್ನೋದು ತುಂಬ ಯೂಸ್ಫುಲ್ ಇದೆ. ಈವನ್ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದನ್ನ ತಪ್ಪಿಸುತ್ತೆ ಆ್ಯಕ್ಚುಲಿ ಇದು ಅಲ್ವಾ. ಆಮೇಲೆ ಯಾವುದಾದ್ರೂ ವಿಷಯಗಳನ್ನ ಈಸಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಆಮೇಲೆ ಇನ್ನು ಅಪೋಸಿಟ್ ಪಾರ್ಟಿ ಬಂದವರು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತೀವಿ ಅವ್ರಿಗೆ. ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು ಆನಂತರ ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಇನ್ನೂ ಒಂದು ತುಂಬ ಮೇನ್ ಪಾಯಿಂಟ್ ಅಂದರೆ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಯಾವಾಗ ನನ್ನ ಮೈಂಡ್ ಸೆಟ್ಟು ನಾನು ಮಾಡ್ಕೊಳ್ಳಬಲ್ಲೆ, ಆರೋಗ್ಯವಾಗಿರಬಲ್ಲೆ ಅಂತೀನಲ್ಲ, ಖಂಡಿತವಾಗಿ ನನಗೆ ಸಿಗ್ತಾ ಹೋಗುತ್ತೆ ಮಾತು. ಆ್ಯಕ್ಚುಲಿ ಯೂನಿವರ್ಸಲ್ ಹೆಂಗಿದೆ ಅಂದರೆ ನಾವು ಏನು ಕೇಳಿದ್ರೆ ಅದು ಕೊಡುತ್ತೆ ಮಾತು. ಕಾಮಧೇನಿದ್ದಂಗಿದೆ. ಸೊ ಆ ಕಾಮಧೇನು ಏನಂತ ಹೇಳ್ಬಿಟ್ಟು ನಾವು ಕರೆಕ್ಟಾಗಿ ಹುಡ್ಕೊಂಡ್ರೆ ನಮಗೆ ಸಿಗುತ್ತಾ ಹೋಗುತ್ತೆ ಮಾತು. ಯಾವಾಗಲೂ ಹೇಳ್ತಾರೆ, ಜೈಸ ಅನ್ ವೈಸ ಮನ್, ಜೈಸ ಸೋಸ್ತಾವ್ ವೈಸ ಬನಾಥಾವ್ ಅಲ್ವಾ, ಜೈಸ ಪಾನಿ ವೈಸ ವಾಣಿ ಅಂತ ಹೇಳ್ಬಿಟ್ಟು. ಸೊ ಈ ಥರದ್ದು ನಾವು ಏನನ್ನ ಮಾಡ್ತೀವಿ ಅದು ನಮಗೆ ಖಂಡಿತವಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ ಮಾತು. ಇದನ್ನು ನಾವು ಚಾಚು ತಪ್ಪದೆ ಮಾಡಿದ್ದಾದರೆ ಖಂಡಿತವಾಗಿ ಒಳ್ಳೊಳ್ಳೆ ರಿಸಲ್ಟ್ಸ್ ನಾವು ತೊಗೋಬೋದು. ಇವನ್ ಮೈಂಡ್ ಸೆಟ್ಟು, ಮೆಡಿಟೇಷನ್ಸು, ಆರೋಗ್ಯ ಇವೆಲ್ಲ ಒಂದೊಂದೇ ಪಿಲ್ಲರ್ಸ್ ಮಾತು. ಈ ಪಿಲ್ಲರ್ಸ್ಗಳನ್ನ ನಾವು ಚಾಚು ತಪ್ಪದೆ ಮಾಡಿದ್ರೆ ಖಂಡಿತವಾಗಿ ನನ್ನ ಜೀವನ ಹೆಲ್ತಿಯಾಗಿ ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಮಾತು. ಸೊ ನಾವು ಈಗ ಸುಖವಾಗಿರಬೇಕು, ಆನಂದವಾಗಿರಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ಬರೀ ದುಡ್ಡಾಗಲಿ, ಬರೀ ಆಹಾರ ಆಗಲಿ, ಬರೀ ಮೈಂಡ್ ಸೆಟ್ ಆಗಲಿ ಅಲ್ಲ, ಇದರಲ್ಲಿ ಎಲ್ಲವೂ ಕಾಂಬಿನೇಷನ್ ರೂಪದಲ್ಲಿ ಬರುತ್ತೆ ಮಾತು. ಸೊ ಹಾಗಾಗಿಬಿಟ್ಟು ಮೆಡಿಟೇಷನ್ ಅಂತಕ್ಕಂಥದ್ದು ಒಂದು ಪವರ್ಫುಲ್ ಟೂಲ್ ಮಾತು. ನಾವು 3:30ಗೆ ಎದ್ದೇಳೋದು ಅಥವಾ 4 ಗಂಟೆಗೆ ಎದ್ದೇಳೋದು, ಸೊ ಆದಷ್ಟು ಬೇಗ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು. ಆ್ಯಕ್ಚುಲಿ ಪ್ರಾಕ್ಟೀಸ್ ಮೇಕ್ ಎ ಪರ್ಫೆಕ್ಟ್ ಅಂತಾರಲ್ಲ,
ಬೇಗ ಬೇಗ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ಸಕ್ಸಸ್ ಆಗ್ಬೋದು. ಸೊ ಈ ಥರ ನಾನು ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಳ್ಳಿ. ನಿಮಗೆ ಮತ್ತೇನಾದರೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ಹೇಗೆ ಮಾಡ್ಕೋಬೇಕು ಅನ್ನೋದ್ರೆ ಖಂಡಿತ ನನ್ನ ಸಲಹೆ ತಗೋಬೋದು. ನೀವು ನನ್ನ ನೇರವಾಗಿ ಆಗಲಿ, ಫೋನ್ ಮೂಲಕ ಆಗಲಿ, ಇಲ್ಲ ಮೆಸೇಜ್ ಮಾಡೋದ್ರ ಮೂಲಕ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಖಂಡಿತವಾಗಿ ಗೈಡ್ ಮಾಡ್ತೀನಿ. ನೀವು 1-to-1 ಕೂಡ ಪರ್ಸನಲ್ ಆಗಿ ಮಾತಾಡ್ಕೊಂಡು ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೆಲ್ಪ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.